ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1ಲ್ಲಿ ರಾಣಿ ಫಿರಾದ ಕುಟುಂಬವನ್ನು ಓಡಿಸುವುದು ಹೇಗೆ ಅಂತ ಹಾಕಿದ್ದೆ. ಅದರಲ್ಲಿ ನೀವೆಲ್ಲರೂ ನೋಡಿದ್ದೆ, ಆ ಕುಟುಂಬ ಹೊರಗೆ ಕೂತ್ಕೊಂಡಿತ್ತು ಹಾಡಿಮನೆಯಲ್ಲಿ ಹಾಗೂ ಇಲ್ಲಿ. ಅದು ನಾನು ಮೊನ್ನೆ ಆಯಿತು, ನಿನ್ನೆ ಅಲ್ಲ ಮೊನ್ನೆ. ಮತ್ತು ಮುಚ್ಚಳವೇ ಹಾಕಿರಲಿಲ್ಲ. ಮೊನ್ನೆ ರಾತ್ರಿ ಮತ್ತು ಇನ್ನು ರಾತ್ರಿ 2 ರಾತ್ರಿ ಕೂಡ ಇದ್ದು. ಇವತ್ತು ಮಧ್ಯಾಹ್ನ ಮೇಲೆ ಕಾಣೆಯಾಗಿದೆ, ಬೆಳಗ್ಗೆ ಇಲ್ಲ. ಕಾಣೆಯಾಗಿದ್ದು ನನಗೆ ಎಲ್ಲಿ ಉಂಟಂತ ಗೊತ್ತಾಗಿದೆ. ಇದೇ ಮರದಲ್ಲಿದೆ ನೋಡಿ. ಇಲ್ಲ, ತೆಗೆದೆ ನಾನೀಗ. ಇದು ವರ್ಕರ್ ಎಗ್ಲೆ, ಒಂದು ಸಣ್ಣ ಏರಿ ಕಟ್ಟಿ ವರ್ಕರ್ ಎಗ್ಲೆ ಮಾಡ್ತಿತ್ತು. ಏರಿ ಇಲ್ಲ, ತೆಗೆದಿದೆ ನಾನು. ಅಂದರೆ ಏನಾಗಿದೆ ಅಂದರೆ, ಸ್ವಲ್ಪ ಹೊತ್ತು ನೀವು ನೋಡಿದಾಗ ಅಲ್ಲಿ ಕೂತ್ಕೊಂಡಿದ್ದು, ರಾತ್ರಿ ಆದೊಡನೆ ಒಳಗೆ ಬಂದು ಕೂತ್ಕೊಂಡಿದ್ದು ಇವುಗಳು. ನೋಡಿ ಎಲ್ಲಿದೆ ಅಂದರೆ, ಈ ಮರ ಕಾಣ್ತದಲ್ಲ, ಗೇರು ಬೀಜದ ಮರ, ಈಚೆ ಪೆಟ್ಟಿಗೆ. ನಾವೊಮ್ಮೆ ನೋಡಿದೆ ಈ ಪೆಟ್ಟಿಗೆ ಒಳಗೆ ಹೋಗಿದ್ದಾವ ಅಂತ. ಇಲ್ಲ, ಇದು ಸರಿಯಾಗಿದೆ. ಇದು 5ನೇ ಫ್ರೇಮ್ ಕಟ್ತಿದೆ. ಇದು ಪಾಲ್ ಮಾಡಿದ್ದು ನಾವು. ಇದರದ್ದೆಲ್ಲ ಅಪ್ಡೇಟ್ ಹಾಕಿದೆ ನಾನು. ನೋಡಿ ತೋರಿಸ್ತೇನೆ, ಕಾಣ್ತದ? ಓ ಅಲ್ಲಿ ಇಲ್ಲ, ಈಚೆಂತ ತೋರಿಸ್ತೇನೆ, ಈಚೆಂತ ಕಾಣ್ತದೆ ನೋಡಿ. ಈಗ ಓ ಅಲ್ಲಿದೆ ನೋಡಿ, ಇದೆ. ಓ ಅದೇ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತಾರೆ. ಅಲ್ಲಿ ಕೂತ್ಕೊಂಡಿದೆ. ನನಗೆ ಹೇಗೆ ಗೊತ್ತಾಯ್ತು ಅಂದರೆ, ಎಲ್ಲ ನೋಡ್ತಾ ಇದ್ದ ಮರ, ಹಾಗೆ ನಿಮಗೊಂದು ವಿಡಿಯೋ ತೋರಿಸುವಂತ ಯಾವ ಥರ ಎಲ್ಲ ಅಪ್ಡೇಟ್ ಬರ್ಬೋದಂತ. ಹಾಗೆ ನೋಡಿದಾಗ ಇಲ್ಲಿ ಕೂತ್ಕೊಂಡಿದ್ದು ಅದನ್ನು ತೋರಿಸ್ತಿದ್ದೇನೆ. ಅಂದರೆ ಈ ಥರ ಕೂತ್ಕೊಂಡು ನೀವು ಮುಚ್ಚಳ ಹಾಕ್ಲಿಕ್ಕೆ ಹೋಗಬೇಡಿ. ಮುಚ್ಚಳ ಹಾಕಿದರೆ ಪುನಃ ತಿರ್ಗ ಇಲ್ಲಿ ಬಂದು ಕೂರ್ಬೋದು. ಮುಚ್ಚಳವನ್ನು ಇರಿಸ್ಲಿಕ್ಕೆ ಹೋಗಬೇಡಿ. 1 ವಾರ ಓಪನ್ ಇದೆ. ಅವುಗಳಿಂದ ಎಲ್ಲಿ ಗೂಡು ಮಾಡ್ತವೆ ಅಂತ ನನಗೆ ಕೂಡ ಸರಿ ಗೊತ್ತಿಲ್ಲ. ಈಗ ಕಾಣ್ತದೆ ನೋಡಿ, ಒಳ್ಳೆ ಹಾರಾಟದಲ್ಲೇ ಇದೆ. ಇಲ್ಲಿದೆ ನೋಡಿ. ಒಕ್ಕಲ್ ದೊಡ್ಡದು ಇತ್ತದು, ಆದರೆ ರಾಣಿ ಇಲ್ಲ ಅಷ್ಟೇ. ಎಂತ ಮಾಡಲಿಕ್ಕೆ ಗೊತ್ತಿಲ್ಲ. ನೊಣಗಳೆಲ್ಲ ಕಪ್ಪಾಗಿದೆ ನೋಡಿ. ಗಂಡು ಹುಳಗಳೆಲ್ಲ ಹೊರಗೆ ಹೋಗಿ ಬರ್ತಿವೆ. ಒಳಗೆ ಹೋಗಿ ಬರ್ತಿವೆ. ಇದು ಇವತ್ತಿನ ಒಂದು ಅಪ್ಡೇಟ್. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹೀಗೆ ನಿಮಗೆ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಬೋದು ಮಧುಸ್ಕಂದ ಬಿ ಕೆಪ್ಪಿಂಗ್ ಚಾನಲ್ಗೆ. ಹಾಗೂ ಲೈಕ್ ಕೊಡಿ ಇಷ್ಟ ಆದರೆ. ಇದು ಇವತ್ತಿನ ಮಾಹಿತಿ. ಸರಿ, ಧನ್ಯವಾದಗಳು.